70 ಥರ ಸ್ಥಾನಗಳನ್ನ ಕೇಳ್ತಾ ಇದ್ದಾರೆ 2028ರ ಚುನಾವಣೆಗೆ. ಅದರಲ್ಲೇ 35-40 ಬಂದರು. ಎರಡೂ ಕಡೆ ನಮ್ದು ಆಟ ನಡೀತದ. BJP ಬೇಕಾದರೆ BJP, ಕಾಂಗ್ರೆಸ್ ಬೇಕಾದರೆ ಕಾಂಗ್ರೆಸ್. ಯಾಕಂದರೆ ಇಬ್ಬರಿಗೂ ಒಮ್ಮತ ಆಗೋದಿಲ್ಲ. ಈ ಪ್ಲ್ಯಾನ್ ಹಾಕಿದ್ದಕ್ಕಾಗಿ ಇವತ್ತು BJPಯಲ್ಲೂ ಜಾಗೃತರಾಗಿದ್ದಾರೆ. ಅಲ್ಲಿ ನಾಯಕರು, ಎರಡನೇ ಹಂತದ ನಾಯಕರಿಗೆ ಸ್ಪಷ್ಟ ಗೊತ್ತಾಗ್ಯದ, ಹೌದಪ್ಪ ನಾವು ಇದನ್ನು ಬಿಟ್ಟು ಕೊಟ್ರೆ ಖಚಿತವಾಗಿ ನಮ್ಮಿಂದಂತೆ ಈಗ ಎಷ್ಟದ ಅಷ್ಟ 55-60 ಅದು ನಮ್ಮ ಯಡಿಯೂರಪ್ಪನವ್ರು ಬಂದು ಹೋರಾಟ ಮಾಡಿದ್ರೆ 120, 130, 113 ಕನಸಿನ ಮಾತು. ಯಾಕೆ ಎಲ್ಲರೂ ಗೊತ್ತದ, ಯಡಿಯೂರಪ್ಪನವ್ರು ನಿರಂತರ ಹೋರಾಟ ಮಾಡಿದಾಗೂ 105 ಸೀಟ್ ಗೆಲ್ಲಬೇಕಾದ್ರೆ ನಮ್ಮ ಆಗ್ಯದ. ಇನ್ಯಾರು ಗೆಲ್ಲಿಸ್ಕೊಂಡು ಬರೋರು ಅದಾರ. ಅದಕ್ಕಾಗಿ ಈಗ ಗೊತ್ತಾಗಿ ಇವತ್ತು BJP ಇದ್ದಿದ್ದು, ಅದರಲ್ಲೂ ಮುಖ್ಯವಾಗಿ ರಾಜ್ಯದ ಯಡಿಯೂರಪ್ಪನ ನಂತರ ನಾಯಕರು. ನಾವು ಇದನ್ನು ಬಿಟ್ಟು ಕೊಟ್ಟರೆ ನಾಳೆ ಒಂದು ಈ HDK ಕುಮಾರಸ್ವಾಮಿ ಅಥವಾ ದೇವೇಗೌಡರ